ಹಾಯ್ ಫ್ರೆಂಡ್ಸ್, ನಾನಿವತ್ತು ಅರಿಶಿನ ಕುಂಕುಮ ಪ್ಯಾಕಿಂಗ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕ್ವೇರ್ ಶೇಪಲ್ಲಿ ನಾನು ರಟ್ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಂಟಿಸೋದಕ್ಕೆ ಗ್ಲಿಟರ್ ಶೀಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಥರ ರಟ್ ಕೂಡ ಸಿಗುತ್ತೆ ನಿಮಗೆ. ಪೀಸ್ ಗ್ಲಿಟರ್ ಶೀಟೇ ಅಂತೇನಿಲ್ಲ, A4 ಸೈಜಿಂದು ಕಲರ್ ಪೇಪರ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಶೈನಿಂಗ್ ಇರುತ್ತಲ್ಲ, ಚೆನ್ನಾಗಿ ಅನಿಸುತ್ತೆ ಅಂತ ಗ್ಲಿಟರ್ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೈಡಿಗೆ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ, ಒಂದು ಸೈಡ್ ಅಷ್ಟೇ. ಥರ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ. ಎರಡು ಸೈಡ್ ಬೆಂಡ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ನಾನು ಪಿನ್ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಪಿನ್ ಹಾಕೋಬೇಕು. ಈ ಥರ ಬರುತ್ತೆ. ಇದಕ್ಕೆ ಅರಿಶಿನ ಕುಂಕುಮ, ಅಡಿಕೆ, ಅಕ್ಕಿ, ಫ್ಲವರ್ ಈ ಥರ ಎಲ್ಲ ನಾವೇ ಮನೆಯಲ್ಲೇ ರೆಡಿ ಮಾಡಿ ಇಟ್ವಂದರೆ ನಮಗದೇನೋ ಒಂಥರ ಖುಷಿ. ನೋಡಿ, ಅರಿಶಿನ ಕುಂಕುಮ ಪ್ಯಾಕಿಂಗ್ ನಾನು ಮಾಡಿಟ್ಟಿದ್ದೀನಿ. ಅಡಿಕೆ, ಫ್ಲವರ್ ಮತ್ತು ಲೀಫ್ನ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಇದು ಬಾಗಿನ ಥರನೂ ಅನಿಸುತ್ತೆ. ಫೈನಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. ನಮ್ಮ ಕೈಯಾರೆ ಮಾಡಿ ನಾವು ಬೇರೆಯವ್ರಿಗೆ ಕೊಡ್ತಿದ್ದೀವಿ ಅಂದರೆ ಅದೊಂದು ಖುಷಿನೇ ಬೇರೆ ಇರುತ್ತಲ್ಲ. ನೋಡಿ, ಟ್ರೈ ಮಾಡಿ ನೋಡಿ ನೀವು. ಥ್ಯಾಂಕ್ಸ್ ಫಾರ್ ವಾಚಿಂಗ್.